ಮಹಾಕುಂಭಮೇಳದಲ್ಲಿ ಸುಮಾರು ಕೋಟಿ ಜನ ಸೇರೋದ್ರಿಂದಾಗಿ ಬಿಗಿ ಭದ್ರತೆಯನ್ನ ಒದಗಿಸಬೇಕಾಗುತ್ತೆ. ಒಂದೇ ಸಮಯದಲ್ಲಿ ಕೋಟಿ ಜನ ಬಂದು ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಈ ವಸಂತ ಪಂಚಮಿ ಇರೋದ್ರಿಂದಾಗಿ ಪುಣ್ಯ ಸ್ನಾನಕ್ಕೆ ಸೇರುವಂತ ಜನರಿಗೆ ಅವರ ಸುರಕ್ಷತೆ ದೃಷ್ಟಿಯಿಂದ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಹಾಗಾದ್ರೆ ಪೊಲೀಸರ ಬಿಗಿ ಬಂದೋಬಸ್ತ್ ಎಲ್ಲ ಹೇಗಿದೆ, ತಯಾರಿ ಹೇಗಿದೆ, ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ದೇವಭೂಮಿ ಪ್ರಯಾಗರಾಜ್ನ ಮಹಾಕುಂಭಮೇಳದಲ್ಲಿ ದಿನವೂ ಕೂಡ ಯಾತ್ರಿಕರ ಸಂಖ್ಯೆ ದ್ವಿಗುಣವಾಗುತ್ತಿದೆ. ಇವತ್ತು ವೀಕೆಂಡ್ ಇರೋದ್ರಿಂದಾಗಿ ಯಾತ್ರಿಕರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಿದೆ. ಬಹುತೇಕ ಇವತ್ತೊಂದು 3-3.5 ಕೋಟಿ ಜನ ಪುಣ್ಯ ಸ್ನಾನವನ್ನು ಮಾಡಬಹುದು. ನೋಡಿ, ಈ ಕಡೆಗಳಲ್ಲಿ ಜನ ಬರ್ತಿರುವಂತ ಆ ಜನರ ಸುನಾಮಿಯನ್ನ ತಾವು ನೋಡಬಹುದು. ಬಂದವರೆಲ್ಲರೂ ಕೂಡ ಹೀಗೆ ಬರ್ತಾರೆ. ಇವತ್ತು ಎಂಟ್ರಿಯನ್ನ ಹೀಗೆ ಮಾಡಿದ್ದಾರೆ. ಸಂಗಮದ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಹೀಗೆ ಬರಬೇಕಾಗತ್ತೆ. ಬರುವಂತ ಜನರ ಹರಿವನ್ನ ತಾವು ನೋಡ್ತಾ ಇದ್ದೀರಿ. ಬಂದಿರುವ ಯಾತ್ರಿಕರೆಲ್ಲರೂ ಕೂಡ ಹೀಗೆ ಬಂದವರು ಈ ಮೂಲಕ ವೆಹಿಕಲ್ಗಳಿಗೆ ಯಾವುದೇ ಇವತ್ತು ಅಲೌ ಇಲ್ಲ, VIP ಪಾಸ್ ಇಲ್ಲ. ನಿಮಗೆ ಗೊತ್ತಿದೆ, ಮೊನ್ನೆ ಇನ್ಸಿಡೆಂಟ್ ಆದ ನಂತರ ಯಾವುದೇ VIP ಪಾಸ್ ಇಲ್ಲ. ಇಲ್ಲಿ ಹೋಗೋರನ್ನ ಎಲ್ಲರನ್ನು ಕೂಡ ಇಲ್ಲಿ ತಡಿತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಬ್ರಿಡ್ಜ್ ಮೇಲೆ, ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ಹೋಗ್ಬೇಕಾಗಿರೋದ್ರಿಂದಾಗಿ ಇಲ್ಲಿ ಕ್ರೌಡ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಬಂದೋಬಸ್ತ್ ಇದೆ. ಹೆಜ್ಜೆಗೂ ಕೂಡ ಪೊಲೀಸರು ಯಾತ್ರಿಕರ ಸುರಕ್ಷತೆ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬ್ಯಾರಿಕೇಡ್ ಗಳನ್ನ ಹಾಕಿ ಪೊಲೀಸರು ಎಲ್ಲಿ ಹೋಗ್ಬೇಕು, ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಪೊಲೀಸ್ ಸಿಬ್ಬಂದಿಯನ್ನ ಗಮನಿಸ್ತಾ ಇದ್ರಿ. ಹೆಚ್ಚುವರಿಯಾಗಿ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಪೊಲೀಸರು ಹೆಜ್ಜೆಗೂ ಕೂಡ ಇದ್ದಾರೆ. ಯಾವುದೇ ವೆಹಿಕಲ್ ಗಳನ್ನ ಇಲ್ಲಿ ಬಿಡ್ತಾ ಇಲ್ಲ. ವೆಹಿಕಲ್ ಗಳಿಗೆ ಬೇರೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮುಂದ್ಗಡೆ ಹೋಗೋದಕ್ಕೆ. ಹಾಗೆ ಜನರು ಕೂಡ ಇಲ್ಲಿ ಹೋಗೋದಕ್ಕೆ ಬರೋದಕ್ಕೆ ನೀವು ನೋಡಬಹುದು. ಇದು ಆ ಕಡೆ ಹೋಗುವಂತಹ ಫ್ಲೋಟಿಂಗ್ ಬ್ರಿಡ್ಜ್. ಇದು ಈ ಫ್ಲೋಟಿಂಗ್ ಬ್ರಿಡ್ಜ್ 15 ನಂಬರ್ ಫ್ಲೋಟಿಂಗ್ ಬ್ರಿಡ್ಜ್. ಇದು ಈ ಕಡೆ ಬಂದ್ರೆ 14 ನಂಬರ್ ಫ್ಲೋಟಿಂಗ್ ಬ್ರಿಡ್ಜ್. ಈ ಕಡೆ ಹೋಗೋದಕ್ಕೆ ಮತ್ತೆ ಆ ಕಡೆ ಬರೋದಕ್ಕೆ. ಆರಂಭದಲ್ಲಿ ಹೆಂಗಾಗಿತ್ತು ಅಂತ ಕೇಳಿದ್ರೆ ಹೋಗೋದಕ್ಕೆ ಮಾತ್ರ ವ್ಯವಸ್ಥೆಯನ್ನ ಮಾಡಿದ್ರು, ಬರೋದಕ್ಕೆ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಆದ್ರೆ ಈಗ ವ್ಯವಸ್ಥಿತವಾಗಿ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಮೊನ್ನೆ ಇನ್ಸಿಡೆಂಟ್ ಆದ ನಂತರ ಎಸೆನ್ಷಿಯಲ್ ಮಾತ್ರ, ಮೆಡಿಕಲ್ ಸೇರಿದಂತೆ ಕೆಲವು ಎಸೆನ್ಷಿಯಲ್ ಸಿಬ್ಬಂದಿಗಳನ್ನ ಮಾತ್ರ ಒಳಗಡೆ ಬಿಡ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅದರ ಹೊರತಾಗಿ ಮಾಮೂಲಾಗಿ ಯಾರು ಕೂಡ ಹೋಗಂಗಿಲ್ಲ. ವೆಹಿಕಲ್ ಮೂವ್ಮೆಂಟ್ ಅನ್ನ ಸಂಪೂರ್ಣವಾಗಿ ನಿರ್ಬಂಧ ಮಾಡಿದ್ದಾರೆ. ಆದ್ರೆ ಈ ಮಹಾಕುಂಭದ ಒಳಗಡೆ ಓಡಾಡೋದಕ್ಕೆ ಟ್ರೀ ಆಟೋಗಳು ಮತ್ತೆ ರೆಂಟ್ ಆಟೋಗಳನ್ನ ಇಲ್ಲಿ ಮಾಡಿರೋದನ್ನ ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಎಸೆನ್ಷಿಯಲ್ ಸರ್ವಿಸ್ ಆಗಿರೋದ್ರಿಂದ ನೋಡಿ. ಮತ್ತೊಂದು ನೋಡಿ, ಅಲ್ಲಿ ಹೆಚ್ಚುವರಿಯಾಗಿ ಪೊಲೀಸರನ್ನ ನಿಯೋಜನೆ ಮಾಡಿರೋದು. ಕೆಲವು ಲಾರಿಗಳಲ್ಲಿ ಪೊಲೀಸರನ್ನ ಅಲ್ಲಿ ಬೇರೆ ಕಡೆಗೆ ನಿಯೋಜಿಸ್ತಾ ಇರುವಂತ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅದನ್ನು ಕೂಡ ನಾನು ತೋರಿಸುವಂತ ಪ್ರಯತ್ನವನ್ನ ತಮಗೆ ಮಾಡ್ತೀನಿ. ಅಲ್ಲಿ ಆ ಒಂದು ಪೊಲೀಸ್ ಟ್ರಕ್ ಏನಿದೆಯಲ್ಲ, ಟ್ರಕ್ ನಲ್ಲಿ ಹಾಗೆ ಮುಂದೆ ಇರುವಂತ ಪೊಲೀಸ್ ಬಸ್ ಅವೆರಡರಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಯಾತ್ರಿಕರ ಸಂಖ್ಯೆ ಹೆಚ್ಚಿರೋದ್ರಿಂದಾಗಿ ಪೊಲೀಸರನ್ನ ಒಂದೊಂದು ಕಡೆಗಳಿಗೆ ಅಲ್ಲಿ ನಿಯೋಜನೆ ಮಾಡೋದಕ್ಕೆ, ಪೊಲೀಸರನ್ನ ಕರ್ಕೊಂಡು ಹೋಗೋದಕ್ಕೆ ಇಲ್ಲಿ ಪೊಲೀಸ್ ವಾಹನವನ್ನ ಗಮನಿಸ್ತಾ ಇದ್ದೀರಿ. ಆ ಟ್ರಕ್ ನಲ್ಲಿ ಪೊಲೀಸರು ಇದ್ದಾರೆ, ಅವರನ್ನ ಕರೆದುಕೊಂಡು ಹೋಗ್ತಾರೆ. ಆ ಮೂಲಕ ಪ್ರತಿದಿನವೂ ಕೂಡ ಯಾತ್ರಿಕರ ಸಂಖ್ಯೆ ಅದು ಸುನಾಮಿ ಅಂತೆ ಬರ್ತಾನೆ ಇದ್ದಾರೆ. ಸದ್ಯಕ್ಕೆ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಪೊಲೀಸ್ ಸಿಬ್ಬಂದಿ ಈ ರೀತಿ ಟ್ರಕ್ಗಳ ಮೂಲಕ ಹೋಗುವ ಮೂಲಕ ಅಲ್ಲಿ ಎಲ್ಲೆಲ್ಲಿ ಜಾಸ್ತಿ ಕ್ರೌಡ್ ಇದೆ, ಸೂಕ್ಷ್ಮ ಪ್ರದೇಶಗಳೇನಿದಾವೆ, ಆಯಕಟ್ಟಿನ ಪ್ರದೇಶಗಳು, ಮಹಾಕುಂಭದ ಒಳಗಡೆ ಇರುವಂತಹ ಆಯಕಟ್ಟಿನ ಪ್ರದೇಶಗಳು, ಅಲ್ಲಿ ಜನರನ್ನ ನಿಯೋಜನೆ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಈ ಶಾರ್ಟ್ಸ್ ನಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಮೊನ್ನೆ ಮೌನಿ ಅಮಾವಾಸ್ಯೆಯ ದಿನ ಕೂಡ ಇದೇ ರೀತಿಯಾಗಿ ಜನರ ಒಂದು ಕ್ರೌಡ್ ಇತ್ತು. ಇವತ್ತು ಕೂಡ ಹಾಗೆ ಜನ ಆಗಮಿಸ್ತಾ ಇದ್ದಾರೆ. ಬರುವಂತ ಯಾತ್ರಿಕರು ಯಾವುದೇ ಸಮಸ್ಯೆ ಇಲ್ಲದೆ ಯಾತ್ರಿಕರು ಇಲ್ಲಿ ಬಂದು ಮೌನಿ ಅಮಾವಾಸ್ಯೆ ದಿನ ಸೇರಿದಂತೆ ಮುಂದುವರೆದು ಏನ್ ನಡೀತಾ ಇದೆ, ಪವಿತ್ರ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಜನರಿಗೆ ಎಲ್ಲಾ ವ್ಯವಸ್ಥೆಯೂ ಕೂಡ ಅಚ್ಚುಕಟ್ಟಾಗಿದೆ. ಪೊಲೀಸರ ನಿಯೋಜನೆಯೂ ಕೂಡ ಹೆಚ್ಚುವರಿಯಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅದ್ರ ಜೊತೆಗೆ ಎಲ್ಲ VIP ಪಾಸ್ಗಳು ಬಂದಾಗಿದ್ದಾವೆ. ಅಸೆನ್ಷಿಯಲ್ ಏನಾದ್ರೂ ಇದ್ರೆ ಮಾತ್ರ ಒಳಗಡೆ ಬಿಡ್ತಾರೆ. ತಾವು ತಂದಂತ ಪ್ರೈವೇಟ್ ವೆಹಿಕಲ್ಗಳನ್ನ ಪಾರ್ಕಿಂಗ್ ಜಾಗದಲ್ಲೇ ನಿಲ್ಲಿಸಿ ಜನ ಬರಬೇಕಾಗಿದೆ. ಸದ್ಯಕ್ಕೆ ಇಂಥ ಪರಿಸ್ಥಿತಿ ಈಗ ಎಲ್ಲಿದೆ. ಕನ್ನಡಿಗರು ಕೂಡ ಬಹುತೇಕ ಜನ ಇದ್ದಾರೆ, ಅವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ಈ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಚಿಕ್ಕ ಬ್ರೇಕ್. ಮಹಾಕುಂಭಮೇಳದಲ್ಲಿ ಸುಮಾರು ಕೋಟಿ ಜನ ಸೇರೋದ್ರಿಂದಾಗಿ ಬಿಗಿ ಭದ್ರತೆಯನ್ನ ಒದಗಿಸಬೇಕಾಗುತ್ತೆ. ಒಂದೇ ಸಮಯದಲ್ಲಿ ಕೋಟಿ ಜನ ಬಂದು ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಈ ವಸಂತ ಪಂಚಮಿ ಇರೋದ್ರಿಂದಾಗಿ ಪುಣ್ಯ ಸ್ನಾನಕ್ಕೆ ಸೇರುವಂತ ಜನರಿಗೆ ಅವರ ಸುರಕ್ಷತೆ ದೃಷ್ಟಿಯಿಂದ
ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಹಾಗಾದ್ರೆ ಪೊಲೀಸರ ಬಿಗಿ ಬಂದೋಬಸ್ತೆಲ್ಲ ಹೇಗಿದೆ, ತಯಾರಿ ಹೇಗಿದೆ, ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ದಿನ ದಿನವೂ ಕೂಡ ಯಾತ್ರಿಕರ ಸಂಖ್ಯೆ ದ್ವಿಗುಣವಾಗುತ್ತಿದೆ. ಇವತ್ತು ವೀಕೆಂಡ್ ಇರೋದ್ರಿಂದಾಗಿ ಯಾತ್ರಿಕರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಿದೆ. ಬಹುತೇಕ ಇವತ್ತೊಂದು 3-3.5 ಕೋಟಿ ಜನ ಪುಣ್ಯಸ್ನಾನವನ್ನು ಮಾಡಬಹುದು. ನೋಡಿ, ಈ ಕಡೆಗಳಲ್ಲಿ ಜನ ಬರ್ತಿರುವಂತ ಆ ಜನರ ಸುನಾಮಿಯನ್ನ ತಾವು ನೋಡಬಹುದು. ಬಂದವರೆಲ್ಲರೂ ಕೂಡ ಹೀಗೆ ಬರ್ತಾರೆ. ಇವತ್ತು ಎಂಟ್ರಿಯನ್ನ ಹೀಗೆ ಮಾಡಿದ್ದಾರೆ. ಸಂಗಮದ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಹೀಗೆ ಬರಬೇಕಾಗತ್ತೆ. ಬರುವಂತ ಜನರ ಹರಿವನ್ನ ತಾವು ನೋಡ್ತಾ ಇದ್ದೀರಿ. ಬಂದಿರುವ ಯಾತ್ರಿಕರೆಲ್ಲರೂ ಕೂಡ ಹೀಗೆ ಬಂದವರು ಈ ಮೂಲಕ ವೆಹಿಕಲ್ಗಳಿಗೆ ಯಾವುದೇ ಇವತ್ತು ಅಲೌ ಇಲ್ಲ, VIP ಪಾಸ್ ಇಲ್ಲ. ನಿಮಗೆ ಗೊತ್ತಿದೆ, ಮೊನ್ನೆ ಇನ್ಸಿಡೆಂಟ್ ಆದ ನಂತರ ಯಾವುದೇ VIP ಪಾಸ್ ಇಲ್ಲ. ಇಲ್ಲಿ ಹೋಗೋರನ್ನ ಎಲ್ಲರನ್ನು ಕೂಡ ಇಲ್ಲಿ ತಡಿತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಬ್ರಿಡ್ಜ್ ಮೇಲೆ, ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ಹೋಗ್ಬೇಕಾಗಿರೋದ್ರಿಂದಾಗಿ ಇಲ್ಲಿ ಕ್ರೌಡ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಬಂದೋಬಸ್ತ್ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಯಾತ್ರಿಕರ ಸುರಕ್ಷತೆ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬ್ಯಾರಿಕೇಡ್ ಗಳನ್ನ ಹಾಕಿ ಪೊಲೀಸರು ಎಲ್ಲಿ ಹೋಗ್ಬೇಕು, ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಪೊಲೀಸ್ ಸಿಬ್ಬಂದಿಯನ್ನ ಗಮನಿಸ್ತಾ ಇದ್ರಿ. ಹೆಚ್ಚುವರಿಯಾಗಿ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಕೂಡ ಇದ್ದಾರೆ. ಯಾವುದೇ ವೆಹಿಕಲ್ ಗಳನ್ನ ಇಲ್ಲಿ ಬಿಡ್ತಾ ಇಲ್ಲ. ವೆಹಿಕಲ್ ಗಳಿಗೆ ಬೇರೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮುಂದ್ಗಡೆ ಹೋಗೋದಕ್ಕೆ. ಹಾಗೆ ಜನರು ಕೂಡ ಇಲ್ಲಿ ಹೋಗೋದಕ್ಕೆ ಬರೋದಕ್ಕೆ ನೀವು ನೋಡಬಹುದು. ಇದು ಆ ಕಡೆ ಹೋಗುವಂತಹ ಫ್ಲೋಟಿಂಗ್ ಬ್ರಿಡ್ಜ್. ಇದು ಈ ಫ್ಲೋಟಿಂಗ್ ಬ್ರಿಡ್ಜ್ 15 ನಂಬರ್ ಫ್ಲೋಟಿಂಗ್ ಬ್ರಿಡ್ಜ್. ಇದು ಈ ಕಡೆ ಬಂದ್ರೆ 14 ನಂಬರ್ ಫ್ಲೋಟಿಂಗ್ ಬ್ರಿಡ್ಜ್. ಈ ಕಡೆ ಹೋಗೋದಕ್ಕೆ ಮತ್ತೆ ಆ ಕಡೆ ಬರೋದಕ್ಕೆ. ಆರಂಭದಲ್ಲಿ ಹೆಂಗಾಗಿತ್ತು ಅಂತ ಕೇಳಿದ್ರೆ ಹೋಗೋದಕ್ಕೆ ಮಾತ್ರ ವ್ಯವಸ್ಥೆಯನ್ನ ಮಾಡಿದ್ರು, ಬರೋದಕ್ಕೆ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಆದ್ರೆ ಈಗ ವ್ಯವಸ್ಥಿತವಾಗಿ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಮೊನ್ನೆ ಇನ್ಸಿಡೆಂಟ್ ಆದ ನಂತರ ಎಸೆನ್ಷಿಯಲ್ ಮಾತ್ರ, ಮೆಡಿಕಲ್ ಸೇರಿದಂತೆ ಕೆಲವು ಎಸೆನ್ಷಿಯಲ್ ಸಿಬ್ಬಂದಿಗಳನ್ನ ಮಾತ್ರ ಒಳಗಡೆ ಬಿಡ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅದರ ಹೊರತಾಗಿ ಮಾಮೂಲಾಗಿ ಯಾರು ಕೂಡ ಹೋಗಂಗಿಲ್ಲ. ವೆಹಿಕಲ್ ಮೂವ್ಮೆಂಟ್ ಅನ್ನ ಸಂಪೂರ್ಣವಾಗಿ ನಿರ್ಬಂಧ ಮಾಡಿದ್ದಾರೆ. ಆದ್ರೆ ಈ ಮಹಾಕುಂಭದ ಒಳಗಡೆ ಓಡಾಡೋದಕ್ಕೆ ಟ್ರೀ ಆಟೋಗಳು ಮತ್ತೆ ರೆಂಟ್ ಆಟೋಗಳನ್ನ ಇಲ್ಲಿ ಮಾಡಿರೋದನ್ನ ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಎಸೆನ್ಷಿಯಲ್ ಸರ್ವಿಸ್ ಆಗಿರೋದ್ರಿಂದ ನೋಡಿ. ಮತ್ತೊಂದು ನೋಡಿ, ಅಲ್ಲಿ ಹೆಚ್ಚುವರಿಯಾಗಿ ಪೊಲೀಸರನ್ನ ನಿಯೋಜನೆ ಮಾಡಿರೋದು. ಕೆಲವು ಲಾರಿಗಳಲ್ಲಿ ಪೊಲೀಸರನ್ನ ಅಲ್ಲಿ ಬೇರೆ ಕಡೆಗೆ ನಿಯೋಜಿಸ್ತಾ ಇರುವಂತ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅದನ್ನು ಕೂಡ ನಾನು ತೋರಿಸುವಂತ ಪ್ರಯತ್ನವನ್ನ ತಮಗೆ ಮಾಡ್ತೀನಿ. ಅಲ್ಲಿ ಆ ಒಂದು ಪೊಲೀಸ್ ಟ್ರಕ್ ಏನಿದೆಯಲ್ಲ, ಟ್ರಕ್ ನಲ್ಲಿ ಹಾಗೆ ಮುಂದೆ ಇರುವಂತ ಪೊಲೀಸ್ ಬಸ್ ಅವೆರಡರಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಯಾತ್ರಿಕರ ಸಂಖ್ಯೆ ಹೆಚ್ಚಿರೋದ್ರಿಂದಾಗಿ ಪೊಲೀಸರನ್ನ ಒಂದೊಂದು ಕಡೆಗಳಿಗೆ ಅಲ್ಲಿ ನಿಯೋಜನೆ ಮಾಡೋದಕ್ಕೆ, ಪೊಲೀಸರನ್ನ ಕರ್ಕೊಂಡು ಹೋಗೋದಕ್ಕೆ ಇಲ್ಲಿ ಪೊಲೀಸ್ ವಾಹನವನ್ನ ಗಮನಿಸ್ತಾ ಇದ್ದೀರಿ. ಆ ಟ್ರಕ್ ನಲ್ಲಿ ಪೊಲೀಸರು ಇದ್ದಾರೆ, ಅವರನ್ನ ಕರೆದುಕೊಂಡು ಹೋಗ್ತಾರೆ. ಆ ಮೂಲಕ ಪ್ರತಿದಿನವೂ ಕೂಡ ಯಾತ್ರಿಕರ ಸಂಖ್ಯೆ ಅದು ಸುನಾಮಿ ಅಂತೆ ಬರ್ತಾನೆ ಇದ್ದಾರೆ. ಸದ್ಯಕ್ಕೆ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಪೊಲೀಸ್ ಸಿಬ್ಬಂದಿ ಈ ರೀತಿ ಟ್ರಕ್ಗಳ ಮೂಲಕ ಹೋಗುವ ಮೂಲಕ ಅಲ್ಲಿ ಎಲ್ಲೆಲ್ಲಿ ಜಾಸ್ತಿ ಕ್ರೌಡ್ ಇದೆ, ಸೂಕ್ಷ್ಮ ಪ್ರದೇಶಗಳೇನಿದಾವೆ, ಆಯಕಟ್ಟಿನ ಪ್ರದೇಶಗಳು, ಮಹಾಕುಂಭದ ಒಳಗಡೆ ಇರುವಂತ ಆಯಕಟ್ಟಿನ ಪ್ರದೇಶಗಳು, ಅಲ್ಲಿ ಜನರನ್ನ ನಿಯೋಜನೆ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಈ ಶಾರ್ಟ್ಸ್ ನಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಮೊನ್ನೆ ಮೌನಿ ಅಮಾವಾಸ್ಯೆಯ ದಿನ ಕೂಡ ಇದೇ ರೀತಿಯಾಗಿ ಜನರ ಒಂದು ಕ್ರೌಡ್ ಇತ್ತು. ಇವತ್ತು ಕೂಡ ಹಾಗೆ ಜನ ಆಗಮಿಸ್ತಾ ಇದ್ದಾರೆ. ಬರುವಂತ ಯಾತ್ರಿಕರು ಯಾವುದೇ ಸಮಸ್ಯೆ ಇಲ್ಲದೆ ಜನ ಯಾತ್ರಿಕರು ಇಲ್ಲಿ ಬಂದು ಮೌನಿ ಅಮಾವಾಸ್ಯೆ ದಿನ ಸೇರಿದಂತೆ ಮುಂದುವರೆದು ಏನ್ ನಡೀತಾ ಇದೆ ಪವಿತ್ರ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಜನರಿಗೆ ಎಲ್ಲ ವ್ಯವಸ್ಥೆಯೂ ಕೂಡ ಅಚ್ಚುಕಟ್ಟಾಗಿದೆ. ಪೊಲೀಸರ ನಿಯೋಜನೆಯೂ ಕೂಡ ಹೆಚ್ಚುವರಿಯಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅದ್ರ ಜೊತೆಗೆ ಎಲ್ಲ VIP ಪಾಸ್ಗಳು ಬಂದಾಗಿದ್ದಾವೆ. ಅಸೆನ್ಷಿಯಲ್ ಏನಾದರೂ ಇದ್ರೆ ಮಾತ್ರ ಒಳಗಡೆ ಬಿಡ್ತಾರೆ. ತಾವು ತಂದಂತ ಪ್ರೈವೇಟ್ ವೆಹಿಕಲ್ಗಳನ್ನ ಪಾರ್ಕಿಂಗ್ ಜಾಗದಲ್ಲೇ ನಿಲ್ಲಿಸಿ ಜನ ಬರಬೇಕಾಗಿದೆ. ಸದ್ಯಕ್ಕೆ ಇಂಥ ಪರಿಸ್ಥಿತಿ ಈಗ ಇಲ್ಲಿದೆ. ಕನ್ನಡಿಗರು ಕೂಡ ಬಹುತೇಕ ಜನ ಇದ್ದಾರೆ, ಅವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ಈ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಚಿಕ್ಕ ಬ್ರೇಕ್.